ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ. ಸ್ಮಾರ್ಟ್ ಮೀಟರ್ ರೇಟು ಏನು ಎತ್ತ ಎಲ್ಲ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಚಾರ. ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ. ಆದರೂ ಗೊತ್ತಿರೋಂಥ ಸಾರ್ವಜನಿಕ ವಲಯ ಹೊಸದಾಗಿ ಏನೋ ಗೊತ್ತಿಲ್ಲದ ವಿಚಾರ ಅಂತ ಏನಲ್ಲ ಇದು. ಇವತ್ತೆಲ್ಲ ಗೊತ್ತಿರೋಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು, ಜನರ ಜೇಬಿಂದ ನೇರವಾಗಿ ಕಳ್ತನ ಮಾಡುವಂಥದ್ದು, ಜೇಬಿಂದನೇ ದುಡ್ಡು ತೆಗೆಯುವಂಥ ಕೆಲಸವನ್ನ ನೇರವಾಗಿ ಜನರ ಜೇಬಿನಿಂದನೇ ತೆಗೆಯುವಂಥದ್ದು, ಸರ್ಕಾರದಲ್ಲಿ ಇಲಾಖೆನಲ್ಲಿ ತೆಗೆಯುವಂಥದ್ದು ಇವ್ರ ವಾಡಿಕೆ ಆಗಿದೆ. ಇದ್ರ ಜೊತೆಲಿ ನೇರವಾಗಿ ಜೇಬಿಂದನೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳು ಆಗ್ತಿದೆ. ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಗಳ ನಾವೆಲ್ಲ ಏನು ಮಾಡ್ಬೋದು, ಸದನದಲ್ಲಿ ಪರಿಷತ್ತಲ್ಲಿ ಮಾತಾಡಿ ಸರ್ಕಾರದ ಗಮನಕ್ಕೆ ತರ್ಬೋದು. ಸರ್ಕಾರ ಈ ರೀತಿ ನೋಡಿ, ಸರ್ಕಾರದಲ್ಲಿ ಈ ರೀತಿ ತಪ್ಪಾಗ್ತಿದೆ, ಈ ರೀತಿ ಏನೊಂದು ಅಧಿಕಾರ ದುರ್ಬಳಕೆ ಆಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳಾಗ್ತಿದೆ. ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸಿ ಅಂತ ನಾವು ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು, ಎಲ್ಲೋ ಹೊರಗಡೆ ಎಲ್ಲೋ ತಂದಿರೋಂಥದ್ದಲ್ಲ. ಭಾಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ, ನಾವು ಕಾಲಿಂಗ್ ಅಟೆನ್ಷನಲ್ಲೂ ತೊಗೊಂಡಿದ್ದು. ಕಾಲಿಂಗ್ ಅಟೆನ್ಷನಲ್ಲಿ ಉತ್ತರನೇ ಕೊಟ್ಟಿದ್ದಾರೆ. ಉತ್ತರ ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋ ಉತ್ತರ, ನಾನು ಕೊಟ್ಟಿರೋ ಉತ್ತರ ಅಲ್ಲ. ಅದು ಕಡ್ಡಾಯ ಅಲ್ಲ, ಕಡ್ಡಾಯ ಅಲ್ಲ ಅಂತಲೂ ಹೇಳಿದ್ದಾರೆ. ಕಡ್ಡಾಯ ಅಲ್ಲ ಅಂತ ಉತ್ತರ ಕೊಟ್ಟಿದ ಮೇಲೂ ಕಡ್ಡಾಯ ಮಾಡ್ತಾರಲ್ಲ. ಹೇಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಸರ್ಕಾರ ಅಂದರೆ ಆಶ್ಚರ್ಯ ಆಗುತ್ತೆ ನನಗೆ. ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಂಥ ಈ ಒಂದು ಸರ್ಕಾರದ ನಿಲುವುಗಳು, ಇಂಧನ ಸಚಿವರು ತುಂಬ 100 ಸಬ್ಜೆಕ್ಟ್ ಇದ್ದಂಗೆ ಪಾಪ ತಬ್ಬಿಬೋಗಿದ್ರು. ಅವತ್ತು ಇರೋದು ಒಂದು ಸಬ್ಜೆಕ್ಟು ಸ್ಮಾರ್ಟ್ ಮೀಟರ್. ಏನು ಹೊಸದಾಗಿ ಬಂದಿರೋದು ಈ ಲೋಕಕ್ಕೇನಲ್ಲ, ಈ ಮುಂಚೆನೂ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿರೋಂಥದ್ದಿದೆ. ಆ ಸಬ್ಜೆಕ್ಟ್ ಬಂದಾಗಲೇ ನನಗೆ ಗೊತ್ತಿಲ್ಲ, ಏನೇನೋ ಹೇಳಕ್ಕೆ ಹೋಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲ. ಅದ್ರ ಮುಂಚೆ ಕಾಲಿಂಗ್ ಅಟೆನ್ಷನ್ ಉತ್ತರ ಕೊಟ್ಟಿದ್ರು, ಸದನದಲ್ಲಿ ಚರ್ಚೆ ಆಗ್ತಾ ನಾಳೆ ಉತ್ತರ ಕೊಡ್ತೀನಿ ಅಂತಂದರು. ಮರುದಿನ ಉತ್ತರ ಕೊಡ್ತೀನಿ ಅಂದರು, ಕೊಡಲೇ ಇಲ್ಲ ಮುಖ್ಯಮಂತ್ರಿಗಳು. ಅದನ್ನು ಹೇಳಿದ್ರು ಟೈಮು 8:30 ಗಂಟೆಗೆ. ಏನು ಬಗೆಹರಿತಿದ್ರೆ 8:30 ಗಂಟೆಗೆ ಬಂದು ನಾನು ಮುಖ್ಯಮಂತ್ರಿ ಉತ್ತರ ಕೊಡೋ ಮುಂಚೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ನಾನು ನಿಮ್ಗೆ ಜಸ್ಟ್ ಪಿಟಿಗೆ ಹೇಳ್ತಿರೋದು. ಯಾಕೆಂದ್ರೆ ಇದೆಲ್ಲ ಹೇಳ್ತಿರೋದು ನಮ್ಗೆ ಯಾವ ದ್ವೇಷ ವೈಮನಸ್ಸು, ಯಾರಿಗೋ ಏನೋ ತೊಂದರೆ ಕೊಡಬೇಕು ಅನ್ನೋಂಥದ್ದು ಯಾವುದಿಲ್ಲ. ಸದುದ್ದೇಶ ಏನು ಅಂದರೆ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥದ್ದು, ಜನರ ಹಿತ ಕಾಪಾಡಬೇಕು. ನಾವು ಪ್ರತಿನಿಧಿಸುವಂಥ ಜನರು ಮತ್ತು ನಾವು ಪ್ರತಿನಿಧಿಸುವಂಥ ಪಕ್ಷ ಇದಕ್ಕೆ ಗೌರವ ತರೋ ರೀತಿಯಲ್ಲ ಕೆಲಸಗಳು ಮಾಡಬೇಕಾಗಿರುವಂಥದ್ದಾಗಿದೆ. ಹಾಗಾಗಿ ನಾವೇನೋ ಸುಮ್ಮನೆ ಏಕಾಏಕಿ ಏನೋ ಮಾಡಿಬಿಟ್ಟು ಅಂತಲ್ಲ, ಭಾಳ ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಸಮಯಾವಕಾಶವನ್ನು ಕೊಟ್ಟು ಅವರು ಮರುದಿನ ಉತ್ತರ ಕೊಡಲಿಲ್ಲ. ಅದಾದಮೇಲೆ ಪತ್ರಿಕಾಗೋಷ್ಠಿಗಳಲ್ಲಿ ನಾವು ಮಾಡ್ತಿರೋದೆಲ್ಲ ಸರಿ ಇದೆ ಅಂತಲೇ ಸಮರ್ಥಿಸ್ಕೊಳ್ಳುವಂಥ ಕೆಲಸಗಳು ಮಾಡಿದ್ರು. ಅವ್ರು ಸಮರ್ಥ ಮಾಡ್ಕೊಂಡಾಗಲೂ ಇದೇ ಜಾಗದಿಂದ ನಾವು 2 ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವು. ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ ಎಲ್ಲ ಹಂತದಲ್ಲೂ, 1-2 ಅಲ್ಲ. ಗುತ್ತಿಗೆದಾರನಿಗೆ ಅರ್ಹತೆ ಇಲ್ಲದಿದ್ರು ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಡುವಂಥದ್ದು ಎಲ್ಲವನ್ನು ತಿರುಚಿರುವಂಥದ್ದು, ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳೋದು. ಬ್ಲ್ಯಾಕ್ ಲಿಸ್ಟೆಡ್ ಭಾಳ ಸ್ಪಷ್ಟವಾಗಿ ಗೈಡ್ಲೈನ್ಸ್, ಸ್ಟ್ಯಾಂಡರ್ಡ್ ಬಿಡ್ ಗೈಡ್ಲೈನ್ಸ್, ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ಗಳಿದ್ದಾವೆ. ಸ್ಟ್ಯಾಂಡರ್ಡ್ ಎಲ್ಲ ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿರೋದು ಮತ್ತು ದುಬಾರಿಯಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಒಂದು ರೇಟ್ಗಳಿದ್ರು, ಇವ್ರದೇ ಇಷ್ಟ ಬಂದಿದ್ದು ಅಪ್ ಫ್ರಂಟ್ ಫೀಸ್ಗಳು, ಮತ್ತೆ ಕಡ್ಡಾಯ ಇಲ್ಲ ಅಂದ್ರೂ ಕಡ್ಡಾಯ ಮಾಡಿರುವಂಥದ್ದು. ಇವಿಷ್ಟು ಮಧ್ಯದಲ್ಲೂ ಎಲ್ಲ ಪ್ರೈಮ ಫೇಶಿಯ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದ್ರು. ಇನ್ನು 16 ಉಲ್ಲಂಘನೆ ಮಾಡಿದ್ದಾರೆ. ಎಲ್ಲ ಉಲ್ಲಂಘನೆಗಳನ್ನು ತಿಳಿಸಿದ್ರು ಸಹ ಇವ್ರು ಯಾವುದಕ್ಕೂ ಮನ್ನಣೆನೂ ಇಲ್ಲ, ಸ್ಪಂದನೇನೂ ಇಲ್ಲ. ನಾವು ಏನು ಬೇಕಾದ್ರೆ ಮಾಡ್ತೀವಿ, ನಮ್ಮ ಆದ್ಯತೆ ಏನು, ನಮ್ಮ ಸ್ವಾರ್ಥ, ನಮಗೆ ಬಂದಂಗೆ ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀವಿ. ಈ ಸರ್ಕಾರದಲ್ಲಿರೋದು ATM ಸರ್ಕಾರ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸ್ಕೊಂಡು ಒಂದು ATM ಸರ್ಕಾರ, ಇದು ಹಗಲು ದೂರಡೆಯನ್ನೇ ಮಾಡ್ತೀವಿ ಅನ್ನೋವಂಥದ್ದನ್ನ ವ್ಯಕ್ತಪಡಿಸಿದ್ರು. ಈಗ ಇದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಎಲ್ಲ ಹಂತದಲ್ಲೂ ಲೋಕಾಯುಕ್ತ
ಪೊಲೀಸ್ಗೆ ಕಂಪ್ಲೇಂಟನ್ನು ದಾಖಲು ಮಾಡ್ತೀವಿ. ಲೋಕಾಯುಕ್ತ ಪೊಲೀಸಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಲ್ಲಿ ಕಂಪ್ಲೇಂಟನ್ನು ಏಪ್ರಿಲ್ ತಿಂಗಳಲ್ಲಿ 20ನೇ ತಾರೀಕಲ್ಲೇ ದಾಖಲೆ ಮಾಡ್ತೀವಿ. ತದನಂತರ ರಿಮೈಂಡರ್ನು ಸಹ ಕೊಡ್ತೀವಿ. ರಿಮೈಂಡರ್ ಕೊಟ್ಟು ಇದನ್ನ ಇನ್ನ ತಡನೇ ಆಗ್ತಿರೋ ಕಾರಣ ನಾವು ಚುನಾಯಿತ ಪ್ರತಿನಿಧಿಗಳ ಕ್ರಿಮಿನಲ್ ಕೋರ್ಟಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸ್ತೀವಿ. 3 ಜನ ಶಾಸಕರು, ನಾನು, ಸನ್ಮಾನ್ಯ SR ವಿಶ್ವನಾಥ್ ಅವರು ಮತ್ತು ಧೀರಜ್ ಮುನ್ರಾಜ್ ಅವರು, ಈ 3 ಜನ ಶಾಸಕರು ಇತಿಹಾಸದಲ್ಲಿ ಎಲ್ಲೂ ಈ ರೀತಿ ನಾವು ಶಾಸಕರುಗಳು ಹೋಗಿ ಇವತ್ತೆಲ್ಲ ಕಡೆನೂ ಎಲ್ಲ ಬಾಗಿಲು ತಟ್ಟುವಂಥ ಪರಿಸ್ಥಿತಿ. ಯಾಕೆಂದರೆ ಇವತ್ತು ಶಾಸಕಾಂಗ ಏನಾಯಿತು, ಕಾರ್ಯಾಂಗ ಏನಾಯಿತು ಅಂತ ಏನಂತ ಉತ್ತರ ಕೊಡೋದು? ಕಡೆಗೆ ನ್ಯಾಯಾಂಗದ ಎಲ್ಲ ಮೆಟ್ಟಲುಗಳನ್ನು ಏರುವಂಥದ್ದಾಗಿದೆ. ಸರ್ಕಾರ ಅಸ್ತಿತ್ವದಲ್ಲಿದೆಯೋ, ಬದುಕಿದೆಯಾ, ಕಾರ್ಯ ಮಾಡ್ತಿದ್ಯಾ, ಏನಾದ್ರು ಕಣ್ಣು, ಕಿವಿ, ಮೂಗು, ಬಾಯಿ ಏನಾದ್ರು ಇದೆಯಾ, ಇದಕ್ಕೆ ತಲೆನೂ ಇದೆಯಾ? ಯಾರು ಒಬ್ರು ಇದ್ರ ಬಗ್ಗೆ ಒಬ್ರಾರು ಉತ್ತರ ಕೊಡುವಂಥದ್ದು, ಮುಖ್ಯಮಂತ್ರಿಯಿಂದ ಹಿಡಿದು ಯಾರು ಒಬ್ರು ಇದ್ರ ಬಗ್ಗೆ ಮಾತಾಡಿರುವಂಥದ್ದು ಇದೆಯಾ? ಸಣ್ಣ ವಿಚಾರನ 15,000 ಕೋಟಿ ಅಂತ ಹೇಳ್ತೀವಿ. 15,000 ಕೋಟಿ ಆದರೂ ಏನಿಲ್ಲ. ಇದೇನಿಲ್ಲ ರೀ, ನಮಗೆ ಇದೇನಿಲ್ಲ. ಇದೆಲ್ಲ ನಮಗೆ ವೆಲ್ಕಮ್, ಇದು ನಮ್ಗೆ ವೆಲ್ಕಮ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸೊ ಈಗ ಈ ವಿಚಾರದಲ್ಲಿ ನಾವು ಎಲ್ಲ ಬಾಗಿಲನ್ನು ತಟ್ಟುವಂಥದ್ದಾಯಿತು. ರಾಜ್ಯಪಾಲರಲ್ಲೂ ಹೋಗಿ ಅವರಲ್ಲೂ ಅರ್ಜಿ ಕೊಟ್ಟು, ಮೊದಲೇ ಕೆಲವು ತಿಂಗಳಿಂದನೇ ಕೊಟ್ಟು, ಅವ್ರು ಕೊಟ್ಟಾಗ ಅವರು ಇಲ್ಲ, ನೀವು ಇನ್ನೂ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ರಿಮೈಂಡರ್ಗಳು ಕೊಟ್ಟು ಎಲ್ಲ ಹಂತದಲ್ಲೂ ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಾ, PCR ಕೋರ್ಟ್ನಲ್ಲೂ ಹಾಕಿ ಅರ್ಜಿಗಳು ಹಾಕಿ ನೇರವಾಗಿ ನಾವೇ ಎಲ್ಲವನ್ನು ತೊಗೊಳಕ್ಕಾಗಲ್ಲ ಅಂತ ತಿರ್ಗಿ ಇನ್ನೊಮ್ಮೆ ಎಲ್ಲ ರಿಮೈಂಡರ್ಗಳು ಎಲ್ಲ ಕಡೆನೂ ಕೇಸನ್ನು ದಾಖಲು ಮಾಡಿ ಅವರಲ್ಲೂ ಹೋಗಿ ಏನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ಅಡಿಯಲ್ಲಿ 17A ಅಡಿಯಲ್ಲಿ ಅನುಮತಿಯನ್ನು ಕೊಡಿ, ಏನೊಂದು ತನಿಖೆ ಮಾಡಲಿಕ್ಕೆ ಅನುಮತಿ. ನೆಕ್ಸ್ಟ್ 19A ಇದೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಂಥದ್ದು 19A. ಈ ಹೊಸದಾಗಿ BNS ಬಂದಿರೋದ್ರಿಂದ ಇವತ್ತು ಒಂದು PCR ಆಗಬೇಕು ಅಂದ್ರೆ ಭಾಳ ಕಷ್ಟ, ಭಾಳ ಪ್ರೊಸೀಜರ್ಗಳು. ಇವತ್ತು ಈ ಎಲ್ಲ ಮಧ್ಯದಲ್ಲೂ ಇವತ್ತು ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರೋದ್ರಿಂದ ನಾವೆಲ್ಲ ಬಾಗಿಲು ಕಡೆ ತಟ್ಟಿ ಇವತ್ತು ನ್ಯಾಯಾಲಯದಲ್ಲಿ PCR ದಾಖಲು ಮಾಡಬೇಕಾಗಿರುವಂಥದ್ದಾಯಿತು. ಯಾಕೆಂದರೆ ಲೋಕಾಯುಕ್ತ ಪೊಲೀಸಲ್ಲಿ ತಡ ಆಗ್ತಿತ್ತು. ಹಾಗಾಗಿ ನಾವು ಚುನಾಯಿತ ಪ್ರತಿನಿಧಿ ಕೋರ್ಟಲ್ಲಿ ಹೋಗಿ ಕ್ರಿಮಿನಲ್ ಕೋರ್ಟಲ್ಲಿ PCR ದಾಖಲು ಮಾಡೋಂಥದ್ದಾಯಿತು. ಈಗ ಅದಕ್ಕೆ ಎಕ್ಸೆಪ್ಟ್ ಆಗಿದೆ. ಒಂದು ಪ್ರೈಮಾ ಫೇಶಿಯಾ ಕಾಗ್ನಿಸೆನ್ಸ್ ತೊಗೊಂಡು ಇವತ್ತಲ್ಲಿ PCR ದಾಖಲು ಮಾಡಲಿಕ್ಕೆ ನಿನ್ನೆ ಸಂಜೆ 6 ಗಂಟೆಗೆ ಓರಲ್ ಇನ್ಸ್ಟ್ರಕ್ಷನ್ ಆಗಿರುವಂಥದ್ದು, ರಿಟರ್ನ್ ಆರ್ಡರ್ ಬರೋವಂಥದ್ದಿದೆ, PCR ನಂಬರ್ ಸಿಗುವಂಥದ್ದಿದೆ, PCR ನಂಬರ್ ದಾಖಲಾಗಿ ಸಿಗುವಂಥದ್ದಾಗುತ್ತೆ. ಮತ್ತು ಸ್ಟೇಟಸ್ನು ಲೋಕಾಯುಕ್ತ ಪೊಲೀಸರಿಗೆ ಈ ಕೇಸಿನ ವಿಚಾರದಲ್ಲಿ ಏನು ಸ್ಟೇಟಸ್ ಇದೆ ಸ್ಟೇಟಸ್ನು ಸಹ ರಿಪೋರ್ಟ್ ಮಾಡಿ ಅಂತ ತಿಳಿಸಿ ಕೇಸ್ ಸ್ಟೇಟಸ್ನು ತಿಳಿಸ್ಲಿಕ್ಕೆ ಲೋಕಾಯುಕ್ತವ್ರಿಗೂ ತಿಳಿಸುವಂಥದ್ದನ್ನ ಓರಲಿನ ಜಡ್ಜ್ಮೆಂಟ್ ಆಗಿರುವಂಥದ್ದಿದೆ. ರಿಟರ್ನ್ ಜಡ್ಜ್ಮೆಂಟು ಇವತ್ತು ಸಿಗುವಂಥದ್ದಾಗುತ್ತೆ. ಯಾಕೆಂದರೆ ನಿನ್ನೆ ಲಾಸ್ಟಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಬರೋವಂಥದ್ದಾಗುತ್ತೆ. ಹಾಗಾಗಿ ಇವೆಲ್ಲ ನೋಡಿದಾಗ ಈಗ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಭಾಳ ಸ್ಪಷ್ಟವಾಗಿ ಒತ್ತಾಯ, ಈ ಏನು ಸಂಪೂರ್ಣವಾಗಿ ಈ ಗುತ್ತಿಗೆಯನ್ನು ಕೊಡ್ತಿರೋದು ಕೈಬಿಟ್ಟು ಸನ್ಮಾನ್ಯ KJ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು.